ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ವೈದ್ಯ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿರುವುದೇ ಸೇವಾ ಮನೋಭಾವದಿಂದ. ತಂದೆಯವರ ಆಸೆಯನ್ನ ಈಡೇರಿಸೋದಕ್ಕೆ ವೈದ್ಯ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಂತಹ ಇವರು ಕಳೆದ 24 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಾ ಸಮಾಜ ಸೇವೆಯಲ್ಲೂ ಕೂಡ ನಿರತರಾಗಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ BC ಜಗದೀಶ್ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಜಗದೀಶ್ ಮೂಲತಃ ಮೈಸೂರಿನ ಪಡವಾರಹಳ್ಳಿಯವರಾದ ಇವರು 24 ವರ್ಷಗಳಿಂದ ವೈದ್ಯ ವೃತ್ತಿ ನಿರ್ವಹಿಸುತ್ತಿದ್ದಾರೆ. ವೈದ್ಯ ವೃತ್ತಿ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ತಂದೆಯವರ ಆಸೆಯಂತೆ ವೈದ್ಯರಾದ ಜಗದೀಶ್ ತಂದೆ ಹೆಸರಿನಲ್ಲಿ ಟ್ರಸ್ಟ್ ನಡೆಸುತ್ತಿದ್ದಾರೆ. ಇವರ ಪತ್ನಿ ಡಾಕ್ಟರ್ ಉಷಾ ಕೂಡ ಚರ್ಮ ರೋಗದ ವೈದ್ಯರಾಗಿದ್ದಾರೆ. ಚಾಮುಂಡಯ್ಯ ಫೌಂಡೇಶನ್ ಮೂಲಕ ತಿಂಗಳಿಗೊಂದು ಆರೋಗ್ಯ ಶಿಬಿರ ಮಾಡುತ್ತೆ ಇವರ ತಂಡ. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಕಲ್ಪಿಸೋದು ನಮ್ಮ ಹೊಣೆಯಂತಾರೆ ಜಗದೀಶ್. ಇವರಿಗೆ ಸಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ತುಂಬ ಖುಷಿ ಆಗ್ತಾ ಇದೆ. ಈ ಹೆಲ್ತ್ ಸೆಕ್ಟರಲ್ಲಿ ಝೀ ಕನ್ನಡ ವತಿಯಿಂದ ಕರ್ನಾಟಕ ಐಕನ್ ಅಂತ ಓಟ್ ಕೊಡ್ತು. ತುಂಬ ಖುಷಿ ಆಗ್ತಾಯಿದೆ. ಏನಂತಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಸಾಧಿಸಿ, ಎಲ್ಲೋ ಒಂದು ಕಡೆ ನೀವು ಸಾಧಿಸಿದ್ದೀರಾ ಅಂತ ಅಂದ್ಬಿಟ್ಟು ನಮಗೆ ಕೊಟ್ಟಾಗ ನಮಗೆ ಇನ್ನೂ ಒಂಥರ ಉತ್ಸಾಹ ಬರುತ್ತೆ. ಇನ್ನಷ್ಟು ಸಾಧನೆ ಮಾಡಬೇಕು ಅನ್ನೋದು ಒಂದು ಖುಷಿ ಆಗುತ್ತೆ. ವೈದ್ಯ ವೃತ್ತಿಯನ್ನ ಒಬ್ಬ ವಿದ್ಯಾರ್ಥಿ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಅಲ್ಲಿ ಒಂದು ಸೇವಾ ಮನೋಭಾವ ಅನ್ನೋದು ಕಂಡು ಬರುತ್ತೆ. ಅದ್ರ ಜೊತೆಗೆ ನೀವು ಕಳೆದ 26 ವರ್ಷಗಳಿಂದ ಒಂದು ಕಡೆ ವೈದ್ಯ ಸೇವೆ, ಮಗದೊಂದು ಕಡೆ ಜನಸಾಮಾನ್ಯರ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ಏನು ಪ್ರೇರಣೆ ಆಯಿತು ನಿಮಗೆ ಅಂತ? ನಾನು ಒಬ್ಬ ಸಾಮಾನ್ಯ ಫಸ್ಟ್ ಡಿವಿಷನ್ ಕ್ಲರ್ಕ್ ಅವರ ಮಗನಾಗಿ ನಮ್ಮ ಒಂದು ಜೀವನದಲ್ಲಿ ಕೆಲವು ಘಟನೆಗಳು ನಡೆದವು. ಅವಾಗ ನಾನು ಚಿಕ್ಕವನಾಗಿದ್ದಾಗ ನಮ್ಮ ಫ್ಯಾಮಿಲಿ ಕಡೆಯವರು ಒಂದು ಮೂಳೆ ಫ್ರ್ಯಾಕ್ಚರ್ ಆಗಿ ಬಂದಿದ್ರು, ತೊಡೆ ಮೂಳೆ ಫ್ರ್ಯಾಕ್ಚರ್ ಆಗಿ ಬಂದಿದ್ರು. ಪಾಪ ಅದನ್ನ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡಿದ್ರು. ಆ ಟ್ರೀಟ್ಮೆಂಟ್ ಅವ್ರಿಗೆ ಸರಿ ಹೋಗಲಿಲ್ಲ. ಏನು ಮಾಡಬೇಕು ಅಂದ್ಬಿಟ್ಟು ಎಲ್ಲ ಸುಮಾರು ಕಡೆ ಹೋಗಿ ಸುಮಾರು ಒಂದು ದುಡ್ಡನ್ನೇ ಕಳ್ಕೊಂಡಿದ್ರು. ಅದೊಂದು ಎಕ್ಸಾಂಪಲ್ಲು. ಮತ್ತು ಎರಡನೇದು ಅಂದರೆ ನನ್ನ PUC ಓದುವಾಗ ನನಗೆ ಟೀಚರ್ ಆಗಿದ್ದರು, ಕೆಮಿಸ್ಟ್ರಿ ಟೀಚರ್ ಆಗಿದ್ದರು. ಅವರು ನನಗೆ ಒಂದು ಭಾಳ ಪ್ರೇರಣೆ ಕೊಟ್ಟರು. ನಿನ್ನ ಒಂದು ಸ್ವಭಾವಕ್ಕೆ ನೀನು ಇಂಜಿನಿಯರ್ ಆಗೋ ಅವಶ್ಯಕತೆ ಇಲ್ಲ. ನನಗೆ ಇಂಜಿನಿಯರ್ ಆಗಬೇಕು, ಆರ್ಕಿಟೆಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು ಅವಾಗ. ಅವರು ನೀನು ಇಂಜಿನಿಯರಿಂಗ್, ನಿನ್ನ ಸ್ವಭಾವಕ್ಕೆ ಇಂಜಿನಿಯರಿಂಗ್ ಬೇಡ, ನಿನ್ನ ಡಾಕ್ಟ್ರೇ ಆಗು. ನಿನ್ನ ಒಂಥರ ಏನು ಈ ಪ್ಯಾಷನ್ ಆಗಿ ನಿನ್ನ ಒಂಥರ ಈ ಕರುಣೆ ತೋರಿಸೋದಾಗ್ಲಿ ಅಥವಾ ಒಂದು ಸ್ವಭಾವಕ್ಕೆ ನಿನಗೆ ಡಾಕ್ಟ್ರೇ ಸರಿ ಅಂತ ಅಂದ್ಬಿಟ್ಟು ನನಗೆ ಎರಡೂ ಸಿಕ್ಕಿತ್ತು. ಅವಾಗ ಇಂಜಿನಿಯರ್ ಸಿಕ್ಕಿತ್ತು ಮತ್ತು ಮೆಡಿಕಲ್ ಸಿಕ್ಕಿತ್ತು. ನಮ್ಮ ಕ್ಲಿಯರ್ ಆಗಿ ಹೋಗ್ಬಿಟ್ಟು ನೀನು ಡಾಕ್ಟ್ರೇ ಆಗು ಅಂತ ಅಂದ್ಬಿಟ್ಟು ನಮ್ಮ ತಂದೆಗೆ ಕೊಟ್ಟರು. ನಮ್ಮ ತಂದೆಗೂ ಅದೇ ಭಾಳ ಖುಷಿ ಇತ್ತು. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಡಾಕ್ಟರ್ ಆಗಿರಲಿಲ್ಲ. ಪ್ರತಿಯೊಂದಕ್ಕೂ ನಾವು ಹೊರಗಡೆ ಹೋಗ್ಬೇಕಾಗಿದ್ದಾಗ ನಮ್ಮ ಚಿಕ್ಕಪ್ಪ ಇನ್ನೊಬ್ಬರು ಇದ್ರು, ಬೇರೆ ದೂರದ ಸಂಬಂಧ ಅವ್ರು ಆಗಿದ್ರು. ಪ್ರತಿಯೊಬ್ಬರು ಹೊರತು ಹೋಗ್ಬೇಕಾಗಿತ್ತು ನಾವೆಲ್ಲ. ಆಗ ನಮ್ಮ ತಂದೆ ಕೂತ್ಕೊಂಡು ನಮ್ಮ ಯಾವ ಫ್ಯಾಮಿಲಿ ಯಾರೂ ಡಾಕ್ಟರ್ ಆಗಿಲ್ಲ, ನೀನು ಫಸ್ಟ್ ನೀನು ನಮಗೆ ಡಾಕ್ಟರ್ ಆಗು ಅಂತ ಅಂದ್ಬಿಟ್ಟು ಒಂಥರ ನಾವು ಬೆಳಿಗ್ಗೆ ಎದ್ದು ಓದಿಸೋದು, ರಾತ್ರಿ ಎದ್ದು ಕೂತ್ಸಿ ಓದಿಸೋದು, ಈ ರೀತಿ ಎಲ್ಲ ಹೋಗಿ ಓದಿಸಿ ನಮ್ಮನ್ನ ಒಂದು ಪ್ರೇರಣೆ ಕೊಟ್ಟು ನಮ್ಮನ್ನ ಡಾಕ್ಟರ್ ಆಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಉತ್ಸಾಹ ಕೊಟ್ಟರು. ನಿಮ್ಮ ಬಾಲ್ಯ ಬದುಕು ಹಾಗಾದ್ರೆ ಹೇಗಿತ್ತು? ನೀವು ಹುಟ್ಟಿದ್ದು ಮೈಸೂರಿನಲ್ಲಿ ಅಂತ ಭಾವಿಸ್ತೀವಿ. ಎಜುಕೇಶನ್ ಎಲ್ಲ ಅಲ್ಲೇ ಆಯ್ತಾ ಅಥವಾ ಬೇರೆ ಕಡೆ ಹೋಗ್ಬೇಕಾಯ್ತಾ, ಹೇಗೆ ಅಂತ? ನಾನು ಹುಟ್ಟಿದ್ದು ಮೈಸೂರು ಪ್ರಾಪರ್ ಸಿಟಿ, ಇಲ್ಲಿ ಪಡವಾರಹಳ್ಳಿ ಅಂತ ಒಂದು ಜಾಗ. ನಾ ಹುಟ್ಟಿದ್ದು ಅಲ್ಲೇ ಅಷ್ಟೇ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ರು. ನಮ್ಮ ತಂದೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಸಾಮಾನ್ಯ ಸೇವಕರಾಗಿದ್ರು. 5 ಜನ ನಮಗೆ ಮಕ್ಕಳು ನಮ್ಮ ತಂದೆಗೆ. ಅದ್ರಲ್ಲಿ ನಾನೇ ದೊಡ್ಡವನು. ನನ್ನ ಹಿಂದೆ ಒಬ್ಬರು ಇಂಜಿನಿಯರ್ ಆಗಿದ್ದಾನೆ ಪಾಪ. ಈಗ ನನ್ನ ತಂಗಿಯರಿಬ್ರು ಇಂಜಿನಿಯರ್ ಆಗಿದ್ದಾರೆ, ಮತ್ತೆ ಕೊನೆಯವನೊಬ್ಬ ಡಾಕ್ಟರ್ ಆಗಿದ್ದಾನೆ. ಸೊ ಹೀಗಾಗಿ ನಮ್ಮ ತಂದೆ ನಮ್ಮನ್ನೆಲ್ಲನೂ ಒಂದು ಒಳ್ಳೆ ವಿದ್ಯೆ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಒಂದು ವಿದ್ಯಾವಂತರಾಗಿ ಮಾಡಬೇಕು ಅನ್ನೋದೇ ಅವ್ರು ಹೇಳ್ತಾ ಇದ್ರು. ಏನು ನಿಮ್ಮನ್ನ ಬೆಳೆಸೋದೇ ನಮಗೊಂದು ಆಸ್ತಿ.
ನನಗೆ ಆಸ್ತಿ ಮಾಡೋ ನನಗೆ ಅವಶ್ಯಕತೆ ಏನಿಲ್ಲ, ನಮ್ಮ ಮಕ್ಕಳು ನೀವು ಚೆನ್ನಾಗಿ ಹೋದರೆ ಸಾಕು ನಮಗೆ ಆಸ್ತಿ ಅನ್ನೋದು. ಈ ಒಂದು ನಿಟ್ಟಿನಲ್ಲೇ ನಮ್ಮನ್ನೆಲ್ಲ ಬೆಳೆಸಿದ್ದು. ಅದು ಓದಿದ್ದು ನಾವೆಲ್ಲಿ ಬೆಂಗಳೂರಲ್ಲಿ. ಆಗ ಒಂದು ಸ್ಯಾಲ್ರಿ ತಗೊಂಡು ಎಲ್ಲರನ್ನು ಒಬ್ಬರ ಸಂಬಳದಿಂದ ಎಲ್ಲರನ್ನು ಬಯಸೋದು ಬಹಳ ಕಷ್ಟ. ಹಾಗಾಗಿ ನಾವು ಹೊಂದಿದ್ದು ಸಣ್ಣ ಕೊಠಡಿ, ಒಂದು ಏನಂತ ಹೇಳಿದ್ರೆ ಒಂದು 10x10 ಅಂತ ಹೇಳಿದ್ರೆ ಒಂದು ಕೊಠಡಿಯಲ್ಲಿ ನಾವು ಬೆಳೆದಿದ್ದು ರಾಜಾಜಿನಗರದಲ್ಲಿ. ಅಲ್ಲಿ 5 ಜನ ನಾವು ಮಕ್ಕಳು, ನಮ್ಮನ್ನ ಮಲಗೋದಕ್ಕೆ ಜಾಗ, ಜೊತೆಗೆ ಅವರು ಇದ್ದು ಅಡುಗೆ ಮನೆ ಎಲ್ಲ ಅಷ್ಟಲ್ಲೇ ಇತ್ತು. ನಾವು ಅಷ್ಟಲ್ಲೇ ಇದ್ದು ನಮ್ಮನ್ನು ಓದಿಸ್ತಾ ಇದ್ದಿದ್ದು ಶಾರದಾ ವಿದ್ಯಾಮಂದಿರ ಅಂತ ಒಂದು ಇಂಗ್ಲೀಷ್ ಮೀಡಿಯಂ. ಯಾಕಂದ್ರೆ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು ಅಂತ ನಮ್ಮ ತಂದೆಗೆ ಭಾಳ ಭಾಳ ಆಸೆ ಮತ್ತು ಅದೇ ನಮಗೆ ಬೇಕಾಗಿದ್ದು. ಹಾಗಾಗಿ ಕಷ್ಟಪಟ್ಟು ನಮ್ಮನ್ನು ಅಲ್ಲಿಗೆ ಸ್ಕೂಲ್ ಫೀಸೆಲ್ಲ ಕಟ್ಟಿ, ಕೆಲವು ಸಲ ಫೀಸ್ ಕಟ್ಟಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ, ಮನೆಗೆ ಕಳಿಸ್ಬಿಟ್ಟಿರೋರು. ಆಗ ಮನೆಗೆ ಅವ್ರ ಜೊತೆ ಪರ್ಮಿಷನ್ ತಗೊಂಡು ಒಂದು 10 ದಿನ ಒಂದು ಡಿಲೇ ಆಗಿ ಕಟ್ತೀವಿ, ನಮ್ಮ ಮಕ್ಕಳನ್ನ ಸ್ವಲ್ಪ ಪರ್ಮಿಷನ್ ಕೊಡಿ ಅಂತೇಳಿ. ಪಾಪ ಅವರು ಅಷ್ಟೇ ಒಂಥರ ಹೆಲ್ಪ್ ಮಾಡ್ತಿದ್ರು. ಯಾಕಂದ್ರೆ ನಾವೆಲ್ಲ ಒಳ್ಳೆ ಸಹಕಾರ ಕೊಡೋರು. ನಾವು ಅಷ್ಟೇ ಚೆನ್ನಾಗಿ ಓದ್ತಾ ಇದ್ವಿ ಸಹ. ಯಾಕಂದ್ರೆ ತಂದೆ ಕಷ್ಟಪಟ್ಟು ನಮ್ಗೆ ಗೊತ್ತಿದ್ರಿಂದ ನಾವೊಂದು ಫಸ್ಟಲ್ಲೇ ಇರಬೇಕು, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಇರಬೇಕು ಅಂತ ಒಂದು ಉದ್ದೇಶದಲ್ಲಿ ನಾವು ಓದ್ತಾ ಇದ್ವಿ. ನಮ್ಮ ಮಕ್ಕಳು, ನನ್ನ ತಮ್ಮ ಒಂದು ಹೇಳೋರು, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ಯಾರು ನಮ್ಮ ತಂದೆ ಗಾದೆ ಹೇಳೋರು. ಯಾಕಂದ್ರೆ ನೀನ್ ಎಷ್ಟು ಚೆನ್ನಾಗಿ ಓದ್ತೀಯೋ ಅಷ್ಟೇ ಹಾಗೆ ನಮ್ಮ ಬೇರೆಯವರು ಓದ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಹೇಳಿ ನಮ್ಮನ್ನೆಲ್ಲ ಹುರಿದುಂಬಿಸಿ ನಮ್ಮನ್ನೆಲ್ಲ ಓದಿಸ್ತಾ ಇದ್ರು. ನಾವು ಹಾಗೆ ಓದ್ವಿ. ಬಾಲ್ಯದ ಜೀವನ ಅಂದ್ರೆ ನೀವು ಕಷ್ಟವನ್ನ ಅನುಭವಿಸಿದಿರಿ, ಕಷ್ಟದ ಅರಿವಿದೆ ಅಂತ ಆಯ್ತು. ಹಾಗಾದ್ರೆ ಬಹಳ ಕಷ್ಟ ಅನ್ಬೋದು ಎಷ್ಟೋ ಸಲ. ಆಗ ನನಗೆ ತಿಳಿದ ಮಟ್ಟಿಗೆ ನಾವೆಲ್ಲ ನೀರು ತಗೊಂಡ್ಬರೋಕ್ಕೆ ಬಿಂದಿಗೆ ತಗೊಂಡು ಹೋಗ್ತಾ ಇದ್ವಿ. ಆಮೇಲೆ ಕೆಲವು ಸಲ ಆಗ ಪಾಕಿಸ್ತಾನ ವಾರಗಳಾಗಿತ್ತು, ಆಗ್ತಾರೆ ಸ್ವಲ್ಪ ಭಾಳ ಫೈನಾನ್ಷಿಯಲಿ ಇತ್ತು, ಎಲ್ಲರಿಗೂ ತುಂಬ ಭಾಳ ಕಷ್ಟ ಇತ್ತು. ಎಷ್ಟೋ ಸಲ ಅಡುಗೆ ಮಾಡೋದಕ್ಕೆ ಇದು ಬೆರಣಿ ತೊಗೊಂಡ್ಬರ್ತಿದ್ವಿ ಅವಾಗ. ನಮ್ಮ ತಂದೆ ನಮ್ಮ ತಾಯಿ ಎಲ್ಲೋ ಒಂದು ಕಡೆ ಒಂದು 25 ಪೈಸಾ ₹1 ಇಟ್ಕೊಂಡಿರೋರು. ಅದು ನಮಗೆ ಕೊಟ್ಟು ನಮಗೆ ಆ ಬೆರಣಿ ತೊಗೊಂಡ್ಬಂದು ಬೆರಣಿಯಲ್ಲಿ ಅಡುಗೆ ಮಾಡೋರು ನಮ್ಮ ತಾಯಿ. ಎಲ್ಲೋ ಬಿಟ್ಟು ಹುಡುಕಿ ಎಲ್ಲ ಮಾಡ್ತಾರೆ. ಸೊ ಕಷ್ಟ ಅನ್ನೋದು ನಮಗೆ ಭಾಳ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಆ ಒಂದು ಕಷ್ಟದ ಒಂದು ಇದು ಬೆಳೆದ್ರಿಂದ ಖುಷಿ ಆಯ್ತು ನಮಗೆ, ಓದೋಕ್ಕಾಗಲಿ ಮತ್ತು ಇದಾಗಲಿ. ಆಗ ಟೈಮಲ್ಲಿ ಕೆಲವು ಸಲ ನಮ್ಮ ತಂದೆಯವರೇನು ಸಾಲ ಮಾಡಿ, ಮತ್ತು ಕೆಲವು ಸಲ ಈ ಒಡವೆಗಳನ್ನ ಇಟ್ಟು ನಮಗೆಲ್ಲ ಓದಿಸಿ ಎಷ್ಟೋ ಸಲ ಫೀಸ್ ಕಟ್ಟೋದಕ್ಕೂ ಹೆಲ್ಪ್ ಮಾಡಿದ್ರು. ಅದು ಆ ಕಷ್ಟಗಳನ್ನ ನಮ್ಮ ನೆನೆಸ್ಕೊಂಡ್ರೆ ಭಾಳ ನಮ್ಗೆ ಇದಾಗುತ್ತೆ, ಬಂದಿದ್ದೀವಿ. ಆದ್ರೆ ಈಗ 1ರಿಂದ 10ನೇ ತರಗತಿ ಓದಬೇಕಾದ್ರೆ ಖರ್ಚು ವೆಚ್ಚಗಳೇ ಬೇರೆ. ಹೌದು. ಆ ನಂತರದ ಖರ್ಚು ವೆಚ್ಚ ಇದೆಯಲ್ಲ, ಅದು ಆಗಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಅದು ಊಹಿಸೋಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ದುಡಿತಾ ಇರೋದು, ಮನೇಲೆ 6 ಜನ ಊಟ ಮಾಡಬೇಕು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನೀವು ಡಾಕ್ಟರ್ಸ್ ಇದ್ದೀರಿ, ಇಂಜಿನಿಯರ್ಸ್ ಇದ್ದೀರಿ ಅಂದ್ರೆ ಅದಷ್ಟು ಸುಲಭ ಸಾಧ್ಯ ಇಲ್ಲ. ಅಂದ್ರೆ ಆ ಸವಾಲಿನ ಜೀವನವನ್ನ ನೀವು ಎದುರಿಸಿದ್ದೀರಿ ಅಂತಾಯ್ತು. ಹೇಗೆ ನಿಭಾಯಿಸ್ತಿದ್ರಿ? ಆರ್ಥಿಕ ಪರಿಸ್ಥಿತಿ ಎಲ್ಲ ನಿಮ್ಮ ತಂದೆಯವ್ರು ಹೇಗೆ ನಿಭಾಯಿಸ್ತಾ ಇದ್ರು? ಭಾಳ ಕಷ್ಟಪಡ್ತಿದ್ರು. ಈಗ ನಮ್ಮ ತಾಯಿ ನಾವೆಲ್ಲರೂ ನಮ್ಮ ತಮ್ಮಂದ್ರ ತಂಗಿ ನೋಡ್ಕೊಳ್ಳೋದು ಅವ್ರದ್ದು ದೊಡ್ಡ ಇದಾಗಿ ಕೆಲಸ ಆಗಿತ್ತು. ಅದೇ ಅವ್ರ ದೊಡ್ಡ ಕೆಲಸ. ಯಾಕೆ ಬೆಳಗ್ಗೆ ಎದ್ದು ಅವ್ರ ಕೆಲಸ, ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಬಟ್ಟೆ ಎಲ್ಲ ಹೋಗೋದು. ಯಾಕಂದ್ರೆ ಅವಾಗ ಬೇರೆ ಕೆಲಸಗಾರ ತಗೊಳ್ಳಂತೂ ನಮಗಿರ್ಲಿಲ್ಲ ನಮಗೆ. ಸೊ ಅವ್ರು ನಮ್ಮ ತಾಯಿನ ಮಾಡಬೇಕಾಗಿತ್ತು. ನಮ್ಮ ತಂದೆ ಕೆಲಸ ಬೆಳಿಗ್ಗೆ ಹೋಗಿ ಹೊರಗಡೆ ದುಡ್ಕೊಂಡು ಬಂದದ ಏನೋ ಸಂಬಳ ಏನು ಮಿಗುತ್ತೋ ಅದನ್ನ ಭಾಳ ಕ್ಯಾಲ್ಕುಲೇಷನ್ ಮಾಡೋರು ನಮ್ಮ ತಂದೆ. ₹1 ಕೊಟ್ರು ಒಂದು ಲೆಕ್ಕದಲ್ಲಿ ಇಡೋರು ನಮ್ಮ ತಾಯಿ ಹತ್ರ. ಒಂದು 50 ಪೈಸೆ ಕೊಟ್ಟರೆ ₹50 ಪೈಸೆ ಲೆಕ್ಕ ಕೇಳೋರು. ಸೊ ಆ ರೀತಿ ಲೆಕ್ಕದಲ್ಲಿ ಅದನ್ನ ₹1 ಮಿಕ್ಕಿದ್ರು ಆ ₹1 ಅದು ಮುಂದಿನ ತಿಂಗಳಿಗೆ ಆಗುವಂತ ಎತ್ತಿ ಇಡ್ತಾ ಇದ್ರು. ಸೊ ಹಾಗೆ ಆ ಒಂದು ಕಷ್ಟ ನಮಗೆ ಗೊತ್ತಾದ್ರಿಂದ ನಾವು ಮುಂದೆ ಅದನ್ನ ಆ ಕಷ್ಟನ ಕೈ ಅಂತ ಹಿಡಿದು ಓದಬೇಕು ಅನ್ನೋ ನಮ್ಮ ಒಂದು ದಿಟ್ಟ ಒಂದು ಮನೋಭಾವ ಬೆಳೆದು ನಮಗೆ ಓದೋಕ್ಕೆ ಅನುಕೂಲ ಆಯಿತು. PUC ಪಾಸ್ ಆಗಿತ್ತು. ಮೆಡಿಸಿನ್ಗೆ ನಾನು ಹೋಗಬೇಕು, ದುಡ್ಡು ಇರಲಿಲ್ಲ ಆಗ. ನಮ್ಮ ತಂದೆಗೆ ಸಹಾಯ ಅವರ ಒಬ್ಬರು ಫ್ರೆಂಡ್, ಒಬ್ಬ ಸ್ನೇಹಿತರಾಗಿದ್ದರು. ಅವರು ನನಗೆ ಸಹಾಯ ಮಾಡಿ ನಮ್ಮ ತಂದೆಗೆ 25,000 ಒಂದು ಆಗ ದೊಡ್ಡ ಕಷ್ಟ. ಎಷ್ಟು ಅಂತಂದರೆ ಅದು ನನಗೆ ಅಲ್ಲಿ ಫೀಸ್ ಕಟ್ಟಿ ಮತ್ತು ಇದಕ್ಕೆ ಹೋಗೋದಕ್ಕೋಸ್ಕರ ಬೇಕಾಗಿತ್ತು ದೊಡ್ಡ ಅಮೌಂಟು. ಅದನ್ನ ಹಾಗೆ ಸುಮ್ಮನೆ ಕೊಟ್ಟರು. ಅವಾಗ ನೀನು ಯೋಚನೆ ಮಾಡಬೇಡ, ನಮ್ಮ ತಂದೆ ಚಾಮುಂಡಯ್ಯ ಅಂತ, ನೀನು ತಗೊಳಪ್ಪ, ನೀನು ಇಟ್ಕೊ ಅಂತಂದ್ಬಿಟ್ಟು ನಮ್ಮ ತಂದೆ ಆಗಲೇ ಬಂದು ತೋರಿಸಿದ್ರು. ಹಾಗೆ ನೋಡಪ್ಪ ಈಗ ಕೊಟ್ಟಿದ್ದಾರೆ, ಇದನ್ನ ನೀನು ಉಳಿಸ್ಕೋಬೇಕು, ಒಳ್ಳೆ ನೀನು ಡಾಕ್ಟರ್ ಆಗಬೇಕು ಅಂತಂದ್ಬಿಟ್ಟು ಹಾಗೆ ನಮ್ಗೆ ಕೊಟ್ಟಿದ್ದಾರೆ.
ಮೊದಲ ದಿನದ ವೈದ್ಯಕೀಯ ವೃತ್ತಿಯ ಜೀವನ ನೆನಪಿದೆಯಾ? ತುಂಬ ಚೆನ್ನಾಗಿದೆ. ಹ್ಮ್. ನಾನು ಮೊದಲನೇ ಡಾಕ್ಟರ್ ಅಂದರೆ ನಾನು MBBS ಫಸ್ಟು ನಮ್ಮ ಫ್ಯಾಮಿಲಿನೋದೇ ನನಗೊಂಥರ ಭಾಳ ಇದಾಗಿತ್ತು. ಸೊ ನಮ್ಮ ತಂದೆ ತಾಯಿ ಇಬ್ಬರೂ ಬಂದು ನನ್ನ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ತಂದೆ ಬಿಟ್ಟು ನನ್ನ ಸೊ ಈ ರೀತಿ ಒಳಗಡೆ ಹೋಗಪ್ಪ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ರು. ಅದು ಒಳಗಡೆ ಹೋದಾಗ ಅದೊಂಥರ ಒಂದು ಏನಂತಾರೆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಇದಾಗಿತ್ತು. ಸೊ ಒಳಗಡೆ ಹೋಗಿ ಒಂದು ಕರೆಕ್ಟಾಗಿ ನನ್ನ ಜೀವನ ಇವತ್ತು ಚೆನ್ನಾಗಲಿ ಶುರುವಾಗಲಿ MBBS ಅಂತ ಹೇಳ್ಬಿಟ್ಟು ಹೊರಗಡೆ ಕೂತ್ಕೊಂಡು ಆಮೇಲೆ ಬಂದಿದ್ದೆ. ಅಲ್ಲಿಂದ ಇವತ್ತಿನವರೆಗಿನ ನಿಮ್ಮ ಜರ್ನಿಯಲ್ಲಿ ಈಗ ರೋಗಿಗಳ ಜೊತೆಗಿನ ಒಡನಾಟ ಇರ್ಬೋದು, ಅವರಲ್ಲಿ ಧೈರ್ಯ ತುಂಬುವುದಿರ್ಬೋದು, ಯಾಕಂದರೆ ಎಲ್ಲರೂ ಕೂಡ ಸಮಸ್ಯೆಯನ್ನು ಇಟ್ಕೊಂಡೇ ನಿಮ್ಮ ಹತ್ರ ಬರುವಂಥದ್ದು, ಹೇಗೆ ನಿಭಾಯಿಸ್ತಾ ಇದ್ದೀರಿ ಅಂತ? ಪ್ರತಿಯೊಬ್ಬ ರೋಗಿನೂ ಒಂದೊಂದು ಅವರದೇ ಆದ ಒಂದು ತೊಂದರೆಗಳಿರ್ತವೆ ಕೆಲವರಿಗೆ. ಆ ತೊಂದರೆಗಳನ್ನ ನಾವು ಅರ್ಥಕೊಳ್ಳೋದೆ ಅಂದರೆ ಡಾಕ್ಟರ್ಸ್ಗೆ ಎಂಪ್ಯಾಥಿ ಅನ್ನೋದಿರಬೇಕು. ಅಂದರೆ ಅವ್ರಿಗೆ ಅಯ್ಯೋ ಅನ್ನೋದೊಂದಲ್ಲ, ಬಟ್ ಆ ಒಂದು ಮನೋಭಾವ ಅದು ಒಳಗಡೆ ಟಚ್ ಮಾಡಿದಾಗಲೇ ಅವ್ರಿಗೆ ಈ ರೋಗಿಗಳ ಕಷ್ಟ ಅನುಭವ ಆಗ್ತದೆ. ಸೊ ಆ ಎಂಪ್ಯಾಥಿ ಅನ್ನೋದಕ್ಕೆ ವರ್ಡ್ ನನಗೆ ಕನ್ನಡದಲ್ಲಿ ಏನಂತ ಗೊತ್ತಾಗ್ತಿಲ್ಲ. ಈ ಎಂಪ್ಯಾಥಿ ಅನ್ನೋದು ವರ್ಡ್ ಬಂದಾಗಲೇ ನಾವು ರೋಗಿಗೆ ಒಳಗಡೆ ಅವರ ಮನಸ್ಸಿಗೆ ಸೇರಿ, ಈಗ ನಾವು ರೋಗಿ ನಾವು ನೋಡಿದ ತಕ್ಷಣ ನಾವು ನಕ್ಕಿದ್ರೆ ಅರ್ಧ ಅವರ ಒಂದು ರೋಗನೇ ಅವ್ರಿಗೆ ಗುಣ ಆಗ್ತದೆ. ಸೊ ನಮ್ಮ ಒಂದು ನಗು ಅವ್ರಿಗೆ ಅದು ಅವ್ರಿಗೆ ಆಶಾಭಾವನೆ ಬರ್ತದೆ. ರೋಗಿ ಡಾಕ್ಟರ್ ಪರವಾಗಿಲ್ಲಪ್ಪ ಚೆನ್ನಾಗಿ ನಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಮನೋಭಾವ ಇರ್ಕೋಬೇಕು ಅಂತ ನಮ್ಮ ತಂದೆ ಆಗಂಗೆ ಹೇಳೋರು. ಸೊ ಪ್ರತಿಯೊಬ್ಬರನ್ನು ತೊಂದರೆನೂ ಅವರ ಕಷ್ಟ ಸುಖ ಅನುಭವಿಸಿ ಅವರ ಕಷ್ಟ ತಿಳ್ಕೊಂಡು ಅವ್ರಿಗೆ ಯಾವ ರೀತಿಯಾಗಿ ನಾವು ಅವ್ರಿಗೆ ಚಿಕಿತ್ಸೆ ಕೊಡಬಹುದು ಅನ್ನೋದನ್ನ ನಾವು ಪ್ರತಿಯೊಂದನ್ನು ನೋಡ್ತಾ ಇದ್ದೀವಿ. ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದೇ ಆ ಸೇವಾ ಮನೋಭಾವ ಇದ್ದರೆ ಹಂಗೆ ಆಯ್ಕೆ ಮಾಡ್ಕೊಳ್ತಾರೆ. ಬೇಕಾದಷ್ಟು ಅವಕಾಶಗಳಿದ್ರೂ ಕೂಡ ಎಲ್ಲೋ ಇಂಟರ್ನಲ್ ಫೀಲಿಂಗ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಐ ಹ್ಯಾವ್ ಟು ಡೂ ಸಮ್ ಸರ್ವಿಸ್ ಅಂತ ಹೇಳಿ. ಅದರ ಜೊತೆಗೆ ನೀವು ಕಳೆದ 24 ವರ್ಷಗಳಿಂದ ಸಮಾಜ ಸೇವೆಯಲ್ಲೂ ಕೂಡ ನಿರತರಾಗಿದ್ದೀರಿ. 4 ಜನಕ್ಕೆ ಉಪಕಾರ ಆಗಬೇಕು, ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಫೌಂಡೇಶನ್ ಕೂಡ ಮಾಡಿಕೊಂಡಿದ್ದೀರಿ. ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನಾನು MBBS ಓದುವಾಗ ನಮಗೆ ಕಷ್ಟಗಳನ್ನು ನೋಡಿದಾಗ ನನಗೆ ಆವಾಗಲೇ ನನಗೆ ಗೊತ್ತಾಗಿ ದೇವರು ನಮ್ಗೆ ಇಷ್ಟು ಕೊಟ್ಟಿದ್ದಾನೆ, ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಇಟ್ಕೊಂಡು ಇನ್ನು ಮಿಕ್ಕಿದ್ದು ನನ್ನ ಬರೋ ರೋಗಿಗಳಿಗೆ ಕಷ್ಟಪಟ್ಟು ಅಂದರೆ ಕಷ್ಟದಲ್ಲಿ ಬರೋ ರೋಗಿಗಳಿಗೆ ನಾನು ಹೇಳ್ತಾ ಇರೋದು. ಕಷ್ಟದಲ್ಲಿ ಎಷ್ಟೋ ಜನ ಪಾಪ ದುಡ್ಡು ಇರೋದಿಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಳೋಕ್ಕೂ ಕಷ್ಟ ಇರ್ತದೆ. ಅಂಥವ್ರಿಗೆ ನಾನು ಎಲ್ಲೋ ಒಂದು ಕಡೆ ನನ್ನ ಕೈಯಲ್ಲಾದಷ್ಟು ಒಂದು ಮಾಡಬೇಕು ಅನ್ನೋದು ಒಂದು ಮೊದಲಿನಿಂದನೂ ನನ್ನ ಮನಸ್ಸಲ್ಲಿ ಇದ್ದಿತ್ತು. ಹಾಗೆ ನಮ್ಮ ತಂದೆನೂ ಅಷ್ಟೇ ಸಹ, ಅವರು ಪಾಪ ಮೊದಲಿಂದನೂ ಹಾಗೆ ಇದ್ದರು. ಅದರಲ್ಲಿ ನಮ್ಮ ತಾಯಿ ಅಷ್ಟೇ ಅವರಿಗೆ ಸಹಕಾರ ಕೊಡೋರು. ಸೊ ಹೀಗಿದ್ದಾಗ ನನ್ನ ತಂದೆಯ ಹೆಸರಿನಲ್ಲಿ ಒಂದು ಶ್ರೀ ಚಾಮುಂಡಯ್ಯ ಫೌಂಡೇಶನ್ ಅಂತ ಶುರು ಮಾಡಿ ಇಲ್ಲಿ ರೋಗಿಗಳಿಗೆ, ಈಗ ನನ್ನ ಕ್ಲಿನಿಕಲ್ಲೂ ಹಾಗೆ ನನ್ನ ಜಯನಗರದಲ್ಲಿ ಕ್ಲಿನಿಕ್ ಇದೆ. ಅಲ್ಲಿ ಎಷ್ಟೋ ಕೆಲವು ಪೇಷಂಟ್ಸು ರೋಗಿಗಳು ಬರಲ್ಲ. ಬಂದಾಗ ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರ್, ಏನು ಮಾಡೋದು, ಇನ್ನೊಂದ್ಸಲ ಬರ್ತೀನಿ ಅಂತ. ತಲೆ ಕೆಡಿಸ್ಕೋಬೇಡಿ, ಎಷ್ಟಾಗುತ್ತೋ ಅಷ್ಟು ಕೊಡಿ, ಇನ್ನು ಮಿಕ್ಕಿದೆಲ್ಲ ಬಂದಾಗ ತೊಗೊಂಡೋಗಿ. ಸೊ ಹಾಗಂತ ನೀವು ಟ್ರೀಟ್ಮೆಂಟ್ ಸ್ಟಾಪ್ ನಿಲ್ಸೋದು ಬೇಡ. ನೀವು ಇವಾಗ ಮಾಡಿಸ್ಕೊಂಡು ಹೋಗಿ, ಪರವಾಗಿಲ್ಲ. ನಿಮ್ಗೆ ಯಾವಾಗಲೂ ಅನುಕೂಲ ಆದಾಗ ಬಂದು ಮಾಡಿಸ್ಕೊಡಿ. ಇಲ್ಲ ನಿಮ್ಮ ಕೈಲಾದಷ್ಟು ಒಂದು ಸ್ವಲ್ಪ ಆದಷ್ಟು ಕೊಡಿ, ಪರವಾಗಿಲ್ಲ. ಎಷ್ಟಿದೆಯೋ ನಿಮ್ಮ ಕೈಲಿ ಕೊಟ್ಬಿಟ್ಟು. ಸೊ ಈ ರೀತಿ ಒಂದು ಮಾಡಿದಾಗ ನನಗೊಂದು ನೆಮ್ಮದಿ ಸಿಗುತ್ತೆ. ಈಗ ಎಷ್ಟೋ ಸಲ ದುಡಿದು ಹೋಗಿ ಹೋದ್ಮೇಲೆ ಮಲಗಕ್ಕೆ ತುಂಬಾ ಕಷ್ಟ ಇರುತ್ತೆ, ನಿದ್ರೆನೇ ಬರೋಲ್ಲ. ನನಗೆ ಆ ರೀತಿ ಇಲ್ಲ. ಇಲ್ಲಿ ಈಗ ಹೋಗಿ ಎಲ್ಲೋ ಒಂದು ಕೂತ್ಕೊಂಡ್ರೆ ಮಲಗಿ ನಿದ್ರೆ ಮಾಡ್ತೀನಿ ಅಂದ್ರೆ ನೆಮ್ಮದಿ ಇದೆ. ಜೀವನದಲ್ಲಿ ನಮ್ಮ ಮನಸ್ಸಲ್ಲಿ ನೆಮ್ಮದಿ ಬೇಕು. ಆ ಸಮಾಜ ಸೇವೆ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಬರುತ್ತೆ. ಆ ಆಶೀರ್ವಾದ ನಮ್ಗಿದೆ ಅಂತ ನನಗೆ ಅದೇ ಖುಷಿ. ಈ ಸಮಾಜ ಸೇವೆಯ ಒಂದು 4 ಘಟನೆಗಳನ್ನ ನೆನಪು ಮಾಡ್ಕೊಳ್ಬೋದಾ? ಒಂದು ವಯಸ್ಸಾದ ಒಂದು ಅಜ್ಜಿ ನನ್ನ ಕ್ಲಿನಿಕ್ ಬಂದು, ಏನು ಇರ್ಲಿಲ್ಲ ಪಾಪ ಅವ್ರ ಹತ್ರ. ಸೊ ನಾನು ಅವ್ರಿಗೆ ಹುಡುಕಿ ಎಷ್ಟಿದೆಯೋ ನಿಮ್ಗೆ ಅಷ್ಟು ಹೇಳಿ ಅಂತಂದಾಗ ಸ್ವಲ್ಪ ಅಮೌಂಟ್ ಇದ್ದು, ಪಾಪ ಅವ್ರಿಗೆ ಆಪರೇಷನ್ ಬೇಕಾಗಿತ್ತು, ಮಂಡಿ ಚಿಕಿತ್ಸೆ ಬೇಕಾಗಿತ್ತು. ನಡೆಯೋಕ್ಕಾಗ್ತಿಲ್ಲ ಪಾಪ, ತುಂಬ ಬೆಡ್ ಒಂಥರ ಕೂತಲೇ ಇದು ಮಾಡಿಬಿಟ್ಟಿದ್ರು. ಆಮೇಲೆ ಅವ್ರಿಗೆ ಎಲ್ಲಿ ಕೆಲಸ ಮಾಡ್ತೀರಿ ಅಂತ ಅವರು ಕೇಳಿ ಅವರ ಓನರ್ ಹತ್ರ ಮಾತಾಡಿಸಿ, ಹಿಂಗೆ ಇವ್ರಿಗೆ ಪಾಪ ಆಪರೇಷನ್ ಬೇಕಾಗಿದೆ, ನೀವು ಎಷ್ಟು ಕೈಯಲ್ಲಿ ಸಹ ಮಾಡ್ತೀರೋ ಮಾಡಿ ಅಂತ ಕೇಳಿದ್ರು. ಅವರು ಆಯಿತು ಡಾಕ್ಟ್ರೆ, ನೀವು ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು, ಆಯಿತು ನೀವು ಕೊಡಿ ಅಂತ ಅಂದ್ಬಿಟ್ಟು, ಆಗ ನಾನು ನನಗೆ ಗೊತ್ತಿರುವಂಥ ನಮ್ಮ ಕೆಲವರು ಸ್ಪಾನ್ಸರ್ಸನ್ನು ಇರ್ತಾರೆ, ಅವ್ರನ್ನೆಲ್ಲ ಕರೆಸಿ ಅವರು ಮಾತಾಡಿ, ಇನ್ನು ಮಿಕ್ಕಿದ್ದು ನನ್ನ ಕೈಲಿಂದ ಆದಷ್ಟು ನಾನು ಕೊಟ್ಟು
ಆಮೇಲೆ ಎಲ್ಲ ನನಗೆ ಅವಾಗ ನಾನು ಒಂದು ಕೆಲವು ಕಾರ್ಪೊರೇಟ್ ಹಾಸ್ಪಿಟಲ್ ಇದ್ದಾಗ ನನಗೆ ಬೈಯೋರು, ಈ ರೀತಿ ನಿನ್ನ ಕೈಯಿಂದ ಅವ್ರು ಕಾಸು ಕೊಟ್ಟು ಕೆಲಸಕ್ಕೆ ಕೊಟ್ಟರೆ ಎಷ್ಟು ದಿನಕ್ಕಿಂತ ಕಾಸು ಕೊಡ್ತೀಯಾ ಅಂತ ಅಂದ್ಬಿಟ್ಟು. ಇರಲಿ ಪರವಾಗಿಲ್ಲ, ಆದಷ್ಟು ಅದು ಬೇರೆ ವಿಷಯ. ಆದಷ್ಟು ನನ್ನ ಕೈಲಿಂದ ಒಂದು ಈ ಒಂದು ಒಬ್ಬರು ಸರ್ವಿಸಿಗೆ ನಾನು ಮಾಡಬೇಕು ಅಂತಿದ್ದಾಗ ಆಗ ನಾನು ನನ್ನ ಕೈಲಿ ಒಂದಷ್ಟು ದುಡ್ಡು ಹಾಕಿ ಅವಾಗ ಆಪರೇಷನ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ. ಭಾಳ ತುಂಬ ಕೊನೆ ಹೋದಾಗ ಒಂದೇ ಒಂದು ಕೊಟ್ಟರು, ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದ ನನಗೆ ಭಾಳ ಖುಷಿ ಅದೇ ಅವ್ರಿಗೆ. ಮತ್ತು ಇನ್ನೊಂದು ಸಲ ಇದೇ ರೀತಿ ಈಗ ಒಂದು ರೀಸೆಂಟಾಗಿ ಒಬ್ಬರು ಅರ್ಚಕರು, ಪಾಪ ಅವ್ರಿಗೋಸ್ಕರ ಅವ್ರ ಅರ್ಚಕರು, ಬಡ ಅರ್ಚಕರು, ಏನು ಜಾಸ್ತಿ ಏನು ದುಡ್ಡಿಲ್ಲ, ಅವ್ರಿಗೆ ಆಪರೇಷನ್ ಮಾಡಬೇಕು. ಸೊ ಹಾಗಾಗಿ ನನ್ನ ಒಂದು ತಂದೆ ಹೆಸರಿನಲ್ಲಿ ಅವ್ರ ಚಾಮುಂಡೇಶ್ವರ ಫೌಂಡೇಶನಲ್ಲಿ ಅವ್ರಿಗೆ ಪೂರ್ತಿ ಫ್ರೀಯಾಗಿ ನಾನು ಸರ್ಜರಿ ಮಾಡಿಕೊಟ್ಟಿದ್ದೆ. ಅದೇ ಹಲವು ಈಗ ಕೆಲವು ಗ್ರಾಮಗಳಿಗೆಲ್ಲ ಹೋಗಿ ಅಲ್ಲಿ ಒಂದು ಫ್ರೀ ಕ್ಯಾಂಪ್ಸ್ ಎಲ್ಲ ಜನಗಳಿಗೆ ಯಾರ್ಯಾರಿಗೆ ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಬೇಕಾಗಿದೆ ಅಂತಲ್ಲ, ಅಲ್ಲೆಲ್ಲ ಹೋಗಿ ಅವರೆಲ್ಲ ಅರಿವು ಮೂಡಿಸಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ಆಪರೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ಆಪರೇಷನ್ನು ನಾನು ಮಾಡುವಾಗ ನಾನು ನೆನೆಸ್ಕೊಳ್ಳೋದು ಒಂದೇ ಒಬ್ಬರನ್ನ, ಅದು ಶ್ರೀ ಮಹದೇಶ್ವರ. ನಾನು ಭಾಳ ದೈವ ಭಕ್ತ. ಶ್ರೀ ಮಹದೇಶ್ವರನ ನೆನೆಸ್ಕೊಂಡು ನಾನು ಆಪರೇಷನ್ ಮಾಡ್ತೀನಿ. ಕಷ್ಟ ಆಗಿರೋ ಆಪರೇಷನ್ ಭಾಳ ಸುಲಭ ಆಗ್ತದೆ. ಹೌದು, ಇದಂತೂ ಭಾಳ ಅನುಭವ ಆಗಿದೆ, ಭಾಳ ಅನುಭವ ಆಗಿದೆ. ಎಷ್ಟು ಅನುಭವ ಆಗಿದೆ, ಅಷ್ಟು ತುಂಬ ಕಷ್ಟ ಅನ್ನೋದು ಅವ್ರಿಗೆ ಹಿಂಗೆ ಮಾಡಿದ್ರೆ ಕಾಂಪ್ಲಿಕೇಶನ್ ಆಗುತ್ತೆ. ಕಾಂಪ್ಲಿಕೇಟ್ ಆಗಿರೋ ಬಂದಿರೋ ಪೇಷಂಟ್ಸ್ನೆಲ್ಲ ನಾನು ನೋಡಿದ್ದೀನಲ್ಲ. ಆ ಮಲೆಯ ಮಹದೇಶ್ವರ ನಾನು ದೈವ ಭಕ್ತ. ಸೊ ಅವರು ಸೆಳ್ಕೊಂಡು ನಾನು ಆಪರೇಷನ್ ಒಂದು ನೈಫ್ ಅಂತ ಏನು ಹೇಳ್ತೀವಿ ನಾವು, ಕತ್ತಿ ಹಾಕೋವಾಗ ಆ ದೇವ್ರು ನೆನೆಸ್ಕೊಂಡು ನಾನು ಹಾಕ್ತೀನಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಆಗಿ ಲೀಲಾಜೆಲ್ಲ ಹೋಗುತ್ತೆ. ವೆರಿ ಕಾಂಪ್ಲಿಕೇಟೆಡ್. ಯಾಕೋ ಇದು ಬಹಳ ವ್ಯತ್ಯಾಸ ಆಗ್ತಾ ಇದೆ, ಅದನ್ನ ನೀವು ಹ್ಯಾಂಡಲ್ ಮಾಡಬೇಕು. ಇಂಥ ರಿಸ್ಕ್ಗಳನ್ನು ತಗೊಂಡಿದ್ದು ನೆನಪಿಸ್ಕೊಳ್ಬೋದಾ? ತುಂಬ ತುಂಬ ತುಂಬ. ಒಬ್ರಿಗಂತೂ ಅವ್ರಿಗೆ ನಡೀಬೇಕು, ಬಟ್ ಎಲ್ಲೋ ಒಂದು ಕಡೆ ಮಾಡಿದರೆ ಆಪ್ರೇಷನ್ ಸರಿಯಾಗಿಲ್ಲ. ಬಟ್ ಅವ್ರ ಕಡೆ ಆಪ್ರೇಷನ್ ಮಾಡಬೇಕಂತ ಮಾಡಿದ್ರೆ ಅದು ರಕ್ತನಾಳಗೆ ಪ್ರಾಬ್ಲಮ್ ಆಗುತ್ತೆ, ಕಾಲು ಹೋಗೋ ಪರಿಸ್ಥಿತಿ ಇದೆ. ಬಟ್ ಮಾಡಿಸ್ಲೇಬೇಕು ಅವ್ರಿಗೆ, ಆಪರೇಷನ್ ಆಗಲೇಬೇಕು, ಆಗಲೇಬೇಕು. ಇಲ್ದೇ ನಡೆಯೋದಿಲ್ಲ, ಇಲ್ದೇ ಲೈಫ್ ಹೋಯ್ತು ಅವ್ರದ್ದು. ಬಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವ್ರದ್ದು ರಕ್ತನಾಳ ಏನಾದರೂ ಟಚ್ ಆದರೆ ಅದು ಕಾಲು ಹೋಗೋ ಚಾನ್ಸಸ್ ಇದೆ. ಬಟ್ ಈ ಥರ ರಿಸ್ಕ್ ಯಾಕೆ ತಗೋತೀಯಾ, ನೀನಿಗೆ ಬೇರೆ ಕಡೆ ಕಳಿಸು ಅಂತ ಅಂದ್ಬಿಟ್ಟು ಕೆಲವು ಸಲ ನಮ್ಮ ಬೇರೆಯವರೆಲ್ಲ ಹೇಳೋರು. ಬಟ್ ಅದನ್ನ ಅದು ರಿಸ್ಕ್ ನಾವು ತಗೊಂಡು, ಯಾಕೆ ನನ್ನ ಕೈಲಿಲ್ಲ, ನಾನೆಲ್ಲ ಮಾಡೋದು ಎಲ್ಲ ದೇವ್ರು ಬಿಟ್ಟಿದ್ದು. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂದರೆ ನನ್ನ ನಂಬಿರೋದು ನಮ್ಮ ಮಹದೇಶ್ವರ ಯಾವತ್ತು ನನ್ನ ಕೈ ಬಿಡಲ್ಲ ಅಷ್ಟೇ. ಅದನ್ನ ಹಾಕಿ ನಾನು ಮಾಡ್ತೀನಿ. ತುಂಬ ಒಳ್ಳೆ ಖುಷಿ ಆಯಿತು. ನಡ್ಕೊಂಡು ಹೋಗೋದು ಚೆನ್ನಾಗೋದು. ಹೌದಾ? ಅಷ್ಟು ನನಗಿದೇ ಕುತೂಹಲ ಸರ್, ಇಂತಹ ವೈದ್ಯರನ್ನ ಭೇಟಿಯಾಗಿ ಮಾತಾಡೋ ಸಂದರ್ಭದಲ್ಲಿ ಆ ನಂತರ ನಿಮ್ಮಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರದ ಸಂದರ್ಭದಲ್ಲಿ ಅವರೆಲ್ಲ ಮಾತಾಡ್ ನೋಡಿ, ಅನಾರೋಗ್ಯಸ್ಥರು ಆರೋಗ್ಯವಂತರಾಗಿ ಹೊರಗಡೆ ಹೋಗ್ತಾರೆ ನಿಮ್ಮ ಆಸ್ಪತ್ರೆಯಿಂದ ಬಂದ ಮೇಲೆ. ಅವ್ರು ನಿಮ್ ಜೊತೆ ಏನ್ ಮಾತಾಡ್ತಾರೆ, ಯಾವ ತರದ ಅನುಭವಗಳನ್ನ ಹಂಚ್ಕೊಳ್ತಾರೆ? ಕೆಲವೊಮ್ಮೆ ನಿಮ್ಮಿಂದಲೇ ನಾವು ಬದುಕಿದ್ದು ಅಂತಾರಲ್ಲ, ಅದೆಲ್ಲ ಫೀಡ್ಬ್ಯಾಕ್ ನಿಮ್ಗೆ ಏನನ್ಸುತ್ತೆ? ಕೆಲವರು ಇತ್ತೀಚೆಗೆ ನಾನು ಎರಡು ಮೂರು ಜನ ತುಮಕೂರಿಂದ ಬಂದವರು ಅವರೆಲ್ಲ ಅವ್ರು ಹೇಳ್ತಾರೆ, ಡಾಕ್ಟ್ರೆ ನಿಮ್ಮ ಫೋಟೋ ಇಟ್ಕೊಂಡಿದೀವಿ ನಾವು, ನನ್ನ ಮೊಬೈಲಲ್ಲಿ ನಿಮ್ಮ ಫೋಟೋ ಇದ್ದ ತಕ್ಷಣ ನಿಮ್ಮನ್ನು ನೋಡ್ತೀವಿ, ನೀವು ಎಲ್ಲೋ ಒಂದ್ ಕಡೆ ಇದ್ರೆ ನೀವು ಬಂದ ತಕ್ಷಣ ನನಗೆ ನಮ್ಮ ನೋವೆಲ್ಲ ಕಡಿಮೆ ಆಗುತ್ತೆ. ಅದೊಂಥರ ಬಹಳ ನಮ್ಗೊಂಥರ ಖುಷಿ ಕೊಡುತ್ತೆ. ಯಾಕಂದ್ರೆ ವೈದ್ಯ ವೃತ್ತಿಲಿ ನಾವು ಕೇಳೋದೇ ಅದು. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬೇರೆ ವಿಷಯ. ಆದ್ರೆ ನಮಗೆ ಎಲ್ಲಿ ಇನ್ನೊಬ್ಬರು ನಮ್ಮ ಒಂದು ಸೇವೆ ಮಾಡಿದ ಒಂದು ರೋಗಿ ನಮ್ಗೆ ಯಾವಾಗ ಈ ರೀತಿ ನಮ್ಗೆ ಹೇಳಿದಾಗ ನಮಗೆ ಬಹಳ ಖುಷಿ ಕೊಡುತ್ತದೆ. ನಿಜ 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 ನಿಜ. ನಿಮ್ಮ ಈ ಜರ್ನಿಯಲ್ಲಿ ಸಹಕಾರ ನೀಡಿದವರು ಅಂದಾಗ ನೀವು ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬಸ್ಥರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ, ಯಾರನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನಾನು ಒಬ್ರು ಇಬ್ರು ಅಂತ ಹೇಳಕ್ ಹೋಗೋದಿಲ್ಲ, ಎಲ್ಲರೂ ನನಗೆ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಮ ತಂದೆ ನನಗೆ ಫಿನಾನ್ಷಿಯಲಿ ನನ್ನ ದುಡ್ಡು ಅವಶ್ಯಕತೆ ಬಂದಾಗ ಪ್ರತಿಯೊಂದಕ್ಕೂ ಅವ್ರು ನನಗೆ ಸಹಾಯ ಮಾಡ್ತಾಯಿದ್ರು. ನಮ್ಮ ತಾಯಿ ಓದುವಾಗ ನನಗೆ ಈಗಲೂ ಅಷ್ಟೇ, ಮನೇನೂ ಸಹ ಮಾತಾಡ್ತಿದ್ದೆ. ನನ್ನ ಮಗನಿಗೆ ಎಕ್ಸಾಂಪಲ್ ಕೊಟ್ಟಾಗ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಓದಿದ್ವಿ, ಹೇಗೆ ಬರ್ದಿದ್ವಿ ಅಂತ ಅಂದ್ಬಿಟ್ಟು ರಾತ್ರಿ ಬೆಳಿಗ್ಗೆ ಮನೆ ಕೆಲಸ ಮಾಡಿಕೊಂಡು ಸಹ ನಮಗೆ ಓದಿಸೋರು ನಮ್ಮ ತಾಯಿ. ಮತ್ತು ರಾತ್ರಿನೂ ಅಷ್ಟೇ ಸಹ, ರಾತ್ರಿ 11 ಗಂಟೆ 11:30 12 ಗಂಟೆವರೆಗೂ ನಮ್ಮನ್ನು ಕೂರಿಸಿ ಓದಿಸೋರು. ಸೊ ಹಾಗಾಗಿ ನಾವು ಅವರೆಲ್ಲ ಚಿರಋಣಿಗಳು, ನಾವೆಲ್ಲ ಏನು ಹೇಳಲೇಬೇಕಾಗಿಲ್ಲ ಆ ರೀತಿ. ಮತ್ತು ನನ್ನ ತಮ್ಮಂದರು ಅಷ್ಟೇ, ನಮ್ಮ ತಂಗಿರು ಅಷ್ಟೇ, ಎಲ್ಲೆಲ್ಲೂ ನಾನು ಓದೋ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಣ್ಣನ ಡಿಸ್ಟರ್ಬ್ ಮಾಡಬೇಡ, ಅಣ್ಣ ಓದ್ಲಿ ಅಂದ್ಬಿಟ್ಟು ಪಾಪ ಅವರೆಲ್ಲ ಕೆಲಸ ಮಾಡೋರು ಆಗಿದ್ದ. ಹೌದೌದು, ನಾನು ಓದುವಾಗ ನನಗೆಲ್ಲ ಪಾಪ ಅವರೆಲ್ಲ ನೀನು ಓದು ಅಂದ್ಬಿಟ್ಟು ನನಗೆ ಅವರ ಕೆಲಸ ಅವ್ರು ಪಾಪ ಅವ್ರು ಮಾಡ್ಕೊಡೋರು. ಸೊ ಹಾಗಾಗಿ ನನ್ನ ತಂಗಿಯಾಗಲಿ ನನ್ನ ತಮ್ಮಂದಾಗಲಿ ಭಾಳ ಸಹಕಾರ ಅಷ್ಟೇ ಇತ್ತು. ಮದುವೆ ಆದ ನಂತರ ನನ್ನ
ವೈಫ್. ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆ 6 ಗಂಟೆ ಹೋದರೆ ಬರೋದು ಮತ್ತೆ 11 ಗಂಟೆ 10 ಗಂಟೆಗೆ. ಸೊ ಅಷ್ಟರವರೆಗೂ ಅವ್ರಿಗೆ ಪೇಷನ್ಸು. ಕೆಲವು ಸಲ ಎಷ್ಟೋ ಸಲ ಮದುವೆ ಹೊಸದ್ರಲ್ಲಿ ಇವ್ರು ಯಾಕೋ ನನ್ನ ಮೇಲೆ ಇಷ್ಟ ಇಲ್ವೇನೋ ಅಂತ ಅಂದ್ಬಿಟ್ಟು ಅವ್ರಿಗೆ ಅಷ್ಟೊಂದು ಇದು ಬಂದುಬಿಡ್ತಿತ್ತು. ಯಾಕಂದರೆ ನಮಗೆ ರೋಗಿಗಳು ಅಂದರೆ ನಮ್ಗೆ ಅದೇ ನಮಗೆ ಕಾಯಕವೇ ಕೈಲಾಸ ನಮ್ದವ್ ನಾನು. ಸೊ ಹಾಗಾಗಿ ಬಸವಣ್ಣವರ ಕಾಯಕವೇ ಕೈಲಾಸ ಅಂತ ಬೆಳಗ್ಗೆ ನಮಗೆ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದು ಎಲ್ಲ ತೃಪ್ತಿ, ಎಲ್ಲರೂ ಖುಷಿ ಆದರೆ ನಮ್ಗೆ ಅವತ್ತು ಭಾಳ ಊಟ ಮಾಡೋಕೆ ಭಾಳ ಖುಷಿ. ಎಲ್ಲೋ ಒಂದು ಪೇಷಂಟ್ ಏನಾದ್ರು ಒಬ್ಬರು ರೋಗಿಗಳು ಚೆನ್ನಾಗಿಲ್ಲ ಅಂತಂದರೆ ಅವತ್ತು ಏನಕ್ಕೆ ಆಯ್ತು ಹಿಂಗಾಯ್ತು ಏನು ಅಂದ ಒಂದು ಮನಸ್ಸರೇ ನಮಗೆ ಒಂಥರ ಹೋಗ್ಬಿಡುತ್ತೆ. ಅವಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಯಾಕ್ರಿ ಚೆನ್ನಾಗಿಲ್ವಾ ನೀವು, ಏನಾದ್ರು ಪ್ರಾಬ್ಲಮ್ ಆಯ್ತು ಹಾಸ್ಪಿಟ್ಲಲ್ಲಿ ಅಂದರೆ ಆ ರೀತಿ ಹೋಗಿ ನಾವು ಇನ್ವಾಲ್ವ್ ಆಗಿ ಒಂಥರ ಒಂದು ಶ್ರದ್ಧೆಯಿಂದ ನಾವು ಮಾಡೋ ಒಂದು ಖುಷಿ ಸಹಕಾರ. ಸಹಜವಾಗಿ ವೈದ್ಯರು ಬಾಳ ಸಂಗಾತಿಯಾಗಿ ಬರ್ಬೇಕಾದವರು ವೈದ್ಯರಾಗಿದ್ರೆ ಸೂಕ್ತ ಅನ್ನುವಂತ ಭಾವನೆಯಲ್ಲಿ ಹುಡುಗಿಯನ್ನು ಹುಡುಕೋ ಪ್ರಕ್ರಿಯೆಗಳು ನಡೆಯುತ್ತೆ. ನಿಮ್ಮ ಬದುಕಲ್ಲಿ ಏನಾಯ್ತು? ನಮ್ಮ ಬದುಕಲ್ಲಿ ನಮ್ಮ ತಂದೆಯವರು ಹೇಳಿದ್ದೆ ನೀನು ವೈದ್ಯರೇ ಮದುವೆ ಆಗಬೇಕು ಅಂತ. ಸೊ ಹಾಗಾಗಿ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಪೋಸಲ್ ಬಂದ್ರೂ ಸಹ ನಾವು ಅದನ್ನು ಹೋಗ್ಲಿಲ್ಲ, ವೈದ್ಯರನ್ನೇ ಆಗಬೇಕು ಅಂತ ಅಂದ್ಬಿಟ್ಟು ನಾನು ವೈದ್ಯರನ್ನೇ ಆಗಿದ್ದೀವಿ. ನನ್ನ ಬಾಳ ಸಂಗಾತಿನೂ ಸಹ ವೈದ್ಯರು, ಅವರು ಸ್ಕಿನ್ ಸ್ಪೆಷಲಿಸ್ಟ್ ಡರ್ಮಟಾಲಜಿ ಆಗಿದ್ದಾರೆ. ಓಕೆ ಓಕೆ. ಮನೇಲಿ ಮಕ್ಕಳು ಹೇಗಿದೆ? ದೊಡ್ಡವನು ಈಗ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಮನೆ ಉಳ್ಳಾಳ್ ಮೇನ್ ರೋಡ್ ನಾಗರಬಾವಿ ಹತ್ರ ಇದೆ. ಅಲ್ಲೇ ಒಂದು ವಿದ್ಯಾನಿಕೇತನ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಎರಡನೇವನು ಸಹ ಗಂಡು ಮಗು, ಅವನು ಒಂದು 6ನೇ ಕ್ಲಾಸು ವಿದ್ಯಾನಿಕೇತನ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಓಕೆ ಓಕೆ. ನಿಮ್ಮ ಈ ಜರ್ನಿಯಲ್ಲಿ ಈಗ ತಂದೆ ತಾಯಿ ಇಬ್ಬರೂ ಕೂಡ ವೈದ್ಯರಾಗಿದ್ದಾಗ, ಈಗ ಸಮಯ ಅಂದಾಗ ಮಕ್ಕಳಿಗೂ ಸಮಯ ಕೊಡಬೇಕಾಗತ್ತೆ. ಆ್ಯಂಡ್ ಮಕ್ಕಳು ಸಹಜವಾಗಿ ತಂದೆ ತಾಯಿ ಅಂದಾಗ ಬಯಸ್ತಾ ಇರ್ತಾರೆ, ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಅವರಿಗೂ ನಿಮ್ಮ ವೃತ್ತಿಯ ಅರಿವು ಆಗಿದೆಯಾ ಅಂತ? ಭಾಳ 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 ಗೊತ್ತಾಗಿದೆ. ಯಾಕಂದರೆ ನಾನು ಬೆಳಿಗ್ಗೆ ಹೋದರೆ ಮತ್ತೆ ರಾತ್ರಿ 7 ಗಂಟೆ 8 ಗಂಟೆ ಮೇಲೆ ನಾನು ಹೋಗೋದು. ಅದಕ್ಕಿಂತ ಮುಂಚೆ ಹೋದಾಗ ಅವ್ರು ಭಾಳ ಖುಷಿ ಆಗ್ತದೆ. ಓ ಅಪ್ಪ ಬೇಗ ಬಂದರು ಇವತ್ತೇನೋ ಅಂತ ಅಂದ್ಬಿಟ್ಟು ಖುಷಿಯಾಗಿ ಏನೋ ತಿನ್ನಕ್ಕೆ ಹೋಗೋಣ ಎಲ್ಲಾದರೂ ಆಗೋಣ ಅಂತ ಅಂದ್ಬಿಟ್ಟು ಆ ರೀತಿ ಖುಷಿ ಇರುತ್ತೆ. ನಾನು ಆದಷ್ಟು ಫ್ಯಾಮಿಲಿ ಮತ್ತು ನನ್ನ ವೃತ್ತಿ ಎರಡು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಎಲ್ಲಿ ನನಗೆ ಟೈಮ್ ಸಿಗುತ್ತೋ ಅಥವಾ ಯಾವತ್ತು ದಿನ ನನಗೆ ಆಪ್ರೇಷನ್ಸ್ ಇರಲು ಒಂದಿನ ಆ ದಿನ ನಾನು ಆದಷ್ಟು ಒಂದಿನ ಲೀವ್ ತೊಗೊಂಡು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಅಥವಾ ನಾನು ಫ್ಯಾಮಿಲಿ ಟೂರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಎಷ್ಟೋ ಸಲ ಪ್ರಯತ್ನ ಪಡ್ತೀನಿ. ಕೆಲವು ಸಲ ಪ್ರಯತ್ನ ಪಟ್ಟಾಗ ಎಲ್ಲೋ ಒಂದು ಕಡೆ ಸರ್ಜರಿ ಎಮರ್ಜೆನ್ಸಿ ಬಂದಾಗ ಕ್ಯಾನ್ಸಲ್ ಮಾಡಿದ್ದು ಉಂಟು. ಬಟ್ ಕೆಲವು ಸಲ ಅವಾಗ ಅವ್ರಿಗೆ ನೋಡ್ತಾ ಯೋಚನೆ ಮಾಡ್ತಾರೋ ಅಪ್ಪನಿಗೆ ಇವತ್ತು ಯಾರು ಆಪ್ರೇಷನ್ ಬಂದಿಲ್ಲ ಅಂದರೆ ನಾವೆಲ್ಲ ಹೋಗ್ಬೋದು ಖುಷಿಯಾಗಿಂತ ಇರ್ತಾರೆ. ಆದರೆ ಶನಿವಾರದಿಂದ ಭಾನುವಾರ ನೈಟು ಸೋಮವಾರವರೆಗೂ ನನ್ನ ದಿನ ಎಲ್ಲ ಪೂರ್ತಿ ನನ್ನ ಫ್ಯಾಮಿಲಿ ಕೊಡ್ತೀನಿ. ಅವ್ರ ಪ್ಲಾನ್, ಅವ್ರು ಏನು ಪ್ಲಾನ್ ಮಾಡ್ತಾರೋ ಆ ದಿನ ಅಷ್ಟೇ. ನಾನೇನು ರೆಸ್ಸು ಇದ್ರೆ ಕಾರ್ ತೊಗೊಂಡು ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಆ ಕಾರ್ ತೊಗೊಂಡು ಹೋಗೋದು ಮತ್ತೆ ಕಾರ್ ತೊಗೊಂಬೋದು ಅಷ್ಟೇ. ಅದೆಲ್ಲ ಅವ್ರದ್ದೆಲ್ಲ ಪೂರ್ತಿ. ವೆರಿ ನೈಸ್ ವೆರಿ ನೈಸ್. ಇದೆಲ್ಲದರ ನಡುವೆ ಸರ್ ನಿಮ್ಮ ಕುಟುಂಬದ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ತಮ್ಮಂದರು ಮತ್ತು ತಂಗಿಯರು ಅಂತ ಹೇಳಿ, ಅಂದರೆ ನಿಮ್ಮ ಮೇಲೆ ಏನಾದ್ರು ಜವಾಬ್ದಾರಿ ಬಿತ್ತ ನಂತರ ದಿನಗಳಿಗೆ? ಎಜುಕೇಷನ್ ಆಯಿತು, ಅವರು ಕೂಡ ಸೆಟ್ಲ್ ಆಗಬೇಕಾಯಿತು, ನೀವೇನಾದರೂ ನಿಮ್ಮ ಆ ಕುಟುಂಬವನ್ನು ನಿಭಾಯಿಸುವಂತಹ ಸಂದಿಗ್ಧ ಸಿಚುವೇಶನ್ಸ್ ಇತ್ತಾ? ಇಲ್ಲ, ದೇವರ ದಯದಿಂದ ಆ ರೀತಿ ಬಂದಿಲ್ಲ. ಯಾಕಂದರೆ ನಮ್ಮ ಎಲ್ಲರೂ ಅದೇ ನನ್ನ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ, ನನ್ನ ಒಂದು ಉದಾಹರಣೆ ಎಲ್ಲರಿಗೂ ಇತ್ತು. ಅಣ್ಣ ಹಿಂಗೆ ಓದಿದ್ದಾನೆ, ಸೊ ನಾವು ಓದಬೇಕು, ನಾವು ಚೆನ್ನಾಗಿ ಓದಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ಸ್ಕಾಲರ್ಶಿಪ್ಸ್ ಅಲ್ಲಿ ಎಲ್ಲರೂ ಹೋದಿರು. ಎಲ್ಲರೂ ನನ್ನ ತಂಗಿ ಆಗಲಿ, ಇಮಿಡಿಯೇಟ್ ನನ್ನ ತಮ್ಮ, ಕೊನೆ ನನ್ನ ತಮ್ಮ ಅವನು ಡಾಕ್ಟ್ರು, ಅವನು ಫೋರ್ಟಿಸ್ ಹಾಸ್ಪಿಟಲ್ ಇದ್ದಾನೆ, ಅವನು ಕಾರ್ಡಿಯಾಲಜಿಸ್ಟ್ ಅಲ್ಲಿ ಸ್ಪೆಷಲಿಸ್ಟ್ ಆಗಿದ್ದಾನೆ. ಸೊ ಹೀಗಾಗಿ ಎಲ್ಲರೂ ಒಂದೊಂದು ಓದ್ತಾ ಇದ್ರು. ಆದರೆ ನನ್ನ ಒಂದು ಜವಾಬ್ದಾರಿ ಅಂತಂದ್ರೆ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಓದೋ ಒಂದು ಡೈರೆಕ್ಷನ್ಸ್, ಅಂದ್ರೆ ಓದಬೇಕು, ಸ್ಕಾಲರ್ಶಿಪ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ತಗೊಳ್ಬೇಕು, ಈ ರೀತಿ ಒಂದು ಮೋಟಿವೇಶನ್ ನಾನು ಅವ್ರು ಕೂಡ ನಂದ ಒಂದು ಮೇನ್ ಜವಾಬ್ದಾರಿ ಆಗಿತ್ತು. ರೈಟ್. ಇದೆಲ್ಲರ ಜೊತೆಗೆ ಸರ್ ಸಮಾಜ ಸೇವೆ ಅಂದಾಗ ಒಂದು ಕಡೆ ಆರೋಗ್ಯ ಸೇವೆ, ಮಗದೊಂದು ಕಡೆ ಶಿಬಿರಗಳನ್ನ ನೀವು ಮಾಡ್ತಾ ಬರ್ತೀರಿ ಆವಾಗ. ಇದನ್ನ ಯಾವ ಥರ ಪ್ಲಾನ್ ಮಾಡ್ಕೋತೀರಿ? ಅಂದರೆ ಫೌಂಡೇಶನ್ ವತಿಯಿಂದ ಮಾಡ್ತೀರಾ ಅಥವಾ ಈ ವೈದ್ಯರ ಸ್ನೇಹಿತರು ಅಂತ ಹೇಳಿ ವೈದ್ಯರ ಗುಂಪೇ ಒಂದಿರುತ್ತೆ, ಆ ಥರ ಏನಾದ್ರು ಪ್ಲಾನ್? ಇಲ್ಲ, ವೈದ್ಯರ ಗುಂಪು ಜೊತೆಗೆ ನನ್ನ ಫೌಂಡೇಶನ್ ಇಂದನೂ ನಾನು ಮಾಡ್ತಾ ಇದ್ದೀನಿ. ಸಿಕ್ಕ ಎಲ್ಲೆಲ್ಲಿ ಸಿಗುತ್ತೋ, ಈಗ ನನ್ನ ಕೆಲವರು ಸ್ನೇಹಿತರೆಲ್ಲ ನನ್ನ ಭೇಟಿ ಮಾಡಿದಾಗ ಇಂಥ ಕಡೆ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅಂಥ ಕಡೆ ಹೋಗಿದಾಗ ಆ ಒಂದು ಜಾಗದಲ್ಲಿ ಯಾರು ನಮಗೆ ಗೊತ್ತಿರೋರು ಇರ್ತಾರೋ, ಜನ ಒಂದು ಯಾರು ಒಕ್ಕೂಡಿಸ್ಬೋದು ಅಂಥವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ
ಈ ರೀತಿ ಇಂಥ ಕಡೆ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ, ಒಂದು ತಿಂಗಳಿಂದ 2 ತಿಂಗಳ ಮುಂಚೆ ಮುಂಜಾಗ್ರತವಾಗಿ ಎಲ್ಲರಿಗೂ ಒಂದ್ಸಲ ಅದನ್ನು ತಲುಪಿಸೋ ಹಾಗೆ ಮಾಡಿಸಿ ಅಂತೇಳಿ ರೆಡಿ ಮಾಡಿಕೊಂಡು ನಾವು ಅಲ್ಲಿಗೆ ಆ ರೀತಿ ಮಾಡಿ ಭಾಳ ಜನಕ್ಕೆ ತುಂಬ ಸಹಕಾರ ಆಗಿದೆ ಇದಕ್ಕೋಸ್ಕರ. ಈಗ ಹೋದ ಸಲ ನಾವು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಮಾಡಿದ್ವಿ, ದಾವಣಗೆರೆಯಿಂದ ಆಚೆ ಒಂದು ಕೆಲವು ಊರಲ್ಲಿ ಮಾಡಿದ್ವಿ, ಮಂಡ್ಯದಲ್ಲಿ ಮಾಡಿದ್ವಿ, ಕನಕಪುರದಲ್ಲಿ, ಒಳ್ಳೊಳ್ಳೆ ಎಲ್ಲ ಪೂರ್ತಿ ಹಳ್ಳಿಗಡೆ, ನಾನು ಹೇಳ್ತಿರೋದೆಲ್ಲ ಪೂರ್ತಿ ಹಳ್ಳಿಗೆ ಒಳಗೆ ಹೋಗಿ ಒಳಗಡೆ ಜನಗಳನ್ನೆಲ್ಲ ತಲುಪಿಸಿ ಇಂಥ ಕಡೆ ನಮ್ಗೆ ಹೀಗಾಗಿದೆ, ನಿಮಗೆ ಕೆಲವು ಸಲ ಕಷ್ಟಗಳಿದ್ದಾಗಿದ್ದಾಗ, ಈಗ ಮಂಡಿ ಆಪರೇಷನ್ ಅಂತ ಬಂದಾಗ ನೀವು ದುಡ್ಡಿರೋದಿಲ್ಲ, ಅದನ್ನ ನೀವು ಯಾವ ರೀತಿ ನಾವು ನಮ್ಮ ಹತ್ರ ಬಂದಾಗ ನೀವು ಕಮ್ಮಿ ಮಾಡ್ಕೋಬೋದು, ದುಡ್ಡು ಇಲ್ದೇ ಮಾಡಿಸ್ಕೋಬೋದು ಅಂತ ಅದನ್ನೆಲ್ಲ ಅವ್ರಿಗೆ ಮನಗಟ್ಟೆ ಮಾಡಿ ಅಲ್ಲಿಂದ ಬಂದು ಸುಮಾರು ಮಾಡಿದ್ದೀವಿ. ಈಗ ಒಂದು 8-9 ತಿಂಗಳಿಂದ ಸುಮಾರು ಜನಕ್ಕೆ ಆಗಿದೆ, 500-600 ಜನಕ್ಕೆ ಮೇಲೆ ಆಗಿದೆ. ಹೌದಾ? ಅಂದ್ರೆ ಈ ಪೀರಿಯಡ್ ಅಲ್ಲಿ ಅಂದ್ರೆ ತಿಂಗಳಿಗೆ 3 ತಿಂಗಳು ಈ ತರನ ಯಾವ ತರ ಶಿಬಿರ ಪ್ರತಿ ತಿಂಗಳು ಮಾಡ್ತಿರ್ತೀವಿ. ಹೌದಾ? ಪ್ರತಿ ತಿಂಗಳು ಪ್ರತಿ ಶನಿವಾರ ಅಥವಾ ಭಾನುವಾರ, ಈಗ ಮೊನ್ನೆ ಶನಿವಾರ ಭಾನುವಾರ ಕನಕಪುರದಲ್ಲಿ ಮಾಡಿದ್ದೆ. ಈಗ ಮುಂದಿನ ತಿಂಗಳಲ್ಲಿ 2 ಕಡೆ ಇದೆ, ಒಂದು ಶಿಕಾರಿಪುರದಲ್ಲಿದೆ, ಇನ್ನೊಂದು ಕಡೆ ಸಕಲೇಶ್ಪುರದಲ್ಲಿದೆ. ಸೊ ಹೀಗಾಗಿ ಪ್ರತಿ ತಿಂಗಳು ಒಂದೊಂದು ಕಡೆ ಅವ್ರಿಗೆ ಮೊದಲೇ ಹೇಳಿರ್ತೀನಿ ಇಂಥ ಕಡೆ ಹೋಗಿ ಅಂತ ಕಡೆ ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು. ಗುಲ್ಬರ್ಗದಲ್ಲಿ ಮಾಡಿದ್ದೀವಿ, ಬಳ್ಳಾರಿಲಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಇದಕ್ಕೆ ಎಲ್ಲ ಕಡೆ ಮಾಡ್ತೀವಿ. ಈಗ ಆರ್ಥೋಪೆಡಿಕ್ ರಿಲೇಟೆಡ್ ಮಾಡ್ತೀರಾ ಅಥವಾ ಶಿಬಿರಗಳು ಅಂದಾಗ ಪರ್ಯಾಯವಾಗಿ ಈಗ ಒಂದ್ ಕಡೆ ಕ್ಯಾಂಪ್ ಅಂತ ಹೇಳಿದಾಗ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇರುತ್ತೆ ಹಳ್ಳಿಯಲ್ಲಿ, ಆ ಸ್ಪೆಷಲಿಸ್ಟ್ ವೈದ್ಯರನ್ನ ಕರ್ಕೊಂಡು ಹೋಗಿ ಅದಕ್ಕೂ ಟ್ರೀಟ್ ಮಾಡುವಂಥದ್ದು. ಇದು ನಾನು ಆರ್ಥೋಪೆಡಿಕ್ಸ್, ನಾನಾದ್ರಿಂದ ನಾನು ಆರ್ಥೋಪೆಡಿಕ್ಸ್ ಅಲ್ಲಿ ಹೋಗ್ತೀನಿ. ನನ್ನ ಸ್ನೇಹಿತರು ಇನ್ನೊಬ್ರು ಇದ್ದಾರೆ, ಅವರು ಹೃದಯಕ್ಕೆ ಸಂಬಂಧಪಟ್ಟಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಬೇರೆ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಮಾಡಿಸ್ತೀವಿ. ಯುವ ಸಮೂಹಕ್ಕೆ ನೀವು ಕೊಡುವಂತ ಸಂದೇಶ, ಇವತ್ತು ತಂತ್ರಜ್ಞಾನ ಹೆಚ್ಚಾಗಿದೆ ಅಂತ ಹೇಳಿ ಅದ್ರೊಳಗೆ ಮುಳುಗಿ ಹೋಗ್ಬಿಟ್ಟಿದ್ದಾರೆ, ಆದ್ರೆ ಬದುಕನ್ನು ಕಟ್ಕೊಳ್ಬೋದು. ಈಗ ಎಷ್ಟೋ ಜನ ಸಣ್ಣ ಪುಟ್ಟ ಸಮಸ್ಯೆಗೆ ಹೆದರಿ ಬೇರೆ ಬೇರೆ ನಿರ್ಧಾರ ತಗೋತಾರೆ, ಡೈವರ್ಷನ್ಸ್ಗಳಿರ್ತವೆ. ನೀವೇನು ಹೇಳೋದಕ್ಕೆ ಬಯಸ್ತೀರಿ ಅವರಿಗೆಲ್ಲ? ಯುವಕರಿಗೆ ಇವಾಗ ಒಂದು ಮನೋಭಾವ ಫಸ್ಟ್ ಬರಬೇಕು. ಯಾಕಂದ್ರೆ ಬಂದ ತಕ್ಷಣ ಅವ್ರು ದುಡ್ಡು ಮಾಡಬೇಕು, ದುಡ್ಡು ಅನ್ನೋದು ಇರ್ತಾರೆ. ದುಡ್ಡು ಅನ್ನೋದು ಬಂದೇ ಬರ್ತದೆ ಮುಂದೆ ಹೋದಾಗ. ಅದೇ ಹೇಳ್ತಾರೆ, ನಾವು ದುಡ್ಡಿಂದ ಓಡಬಾರ್ದು, ದುಡ್ಡು ತಾನಾಗಿ ಬರಬೇಕು. ಸೊ ಹೆಣ್ಣು ಹೊನ್ನು ಮಣ್ಣು ನಮ್ಮ ಕೈಲಿಲ್ಲ. ಸೊ ಇದನ್ನ ನಾವು ಅದನ್ನ ಮನಸ್ಸು ಮಾಡಿಕೊಂಡು ನಮ್ಮ ಒಂದು ನಾವೇನು ತಗೊಂಡಿದ್ದೀವೋ ದೀಕ್ಷೆ, ನಮ್ಮ ಒಂದು ಎಥಿಕ್ಸ್, ಅದನ್ನ ನಾವು ಫಾಲೋ ಮಾಡಬೇಕು. ನಾವು ಎಥಿಕ್ಸ್ ಅನ್ನೋದು ಒಂದು ಕರೆಕ್ಟಾಗಿ ನಾವು ಇಟ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಸುಮ್ಮನೆ ಬರೋದು, ಸುಮ್ಮನೆ ಬಂದಾಗ ಮಾತ್ರೆ ಬರೋದು, ಸುಮ್ಮನೆ ಆಪರೇಷನ್ ಮಾಡೋದು, ಇದೆಲ್ಲ ಸ್ವಲ್ಪ ಇದೆಲ್ಲ ಎಷ್ಟು ಕಡಿಮೆ ಆದವು. ಯಾಕಂದ್ರೆ ಅಂಥವ್ರು ನಾನು ನೋಡಿದ ಮಟ್ಟಿಗೆ ಅಂಥವ್ರು ಯಾರು ಮನಸ್ಸಲ್ಲಿ ಯಾರು ನೆಮ್ಮದಿ ಇಲ್ಲ. ಸೊ ಇದನ್ನ ಮನಸ್ಸು ಮಾಡ್ಕೋಬೇಕು ಫಸ್ಟ್. ಆಮೇಲೆ ಎಲ್ಲ ರೋಗಿಗಳ ಮೇಲೆ ಎಂಪ್ಯಾಥಿ ಅನ್ನೋದು ಇರಬೇಕು. ಅಂತಂದ್ರೆ ಬರೀ ದುಡ್ಡುಗೋಸ್ಕರ ಅವ್ರನ್ನ ನೋಡಿ ದುಡ್ಡು ಇಲ್ದೇ ಇರೋರನ್ನ ವಾಪಸ್ ಕಳಿಸಿ ಅಂತ ಮಾಡಲಿ. ದಯವಿಟ್ಟು ಆ ರೀತಿ ಮಾಡದೇನೆ ಎಲ್ಲರಿಗೂ ಒಂದು ನಾವು ನಮ್ಮ ವೈದ್ಯರಾಗಿ ನಾವು ಎಂಪ್ಯಾಥಿ ಒಂದು ಇಟ್ಕೊಂಡು ನಮ್ಮ ಪೇಷಂಟ್ಸ್ಗೆ, ನಮ್ಮ ರೋಗಿಗಳಿಗೆ ಅವ್ರನ್ನ ಮನಸ್ಸನ್ನ ಇಟ್ಕೊಂಡು ರೋಗಿಗೆ ಚಿಕಿತ್ಸೆ ಕೊಟ್ಟರೆ ಅವರ ಒಂದು ಖುಷಿ ನಮ್ಮನ್ನ ಇನ್ನೂ ಹೆಚ್ಚು ಪಡಿಸ್ತದೆ. ನಿಮ್ಮ ಈ ಜರ್ನಿಯಲ್ಲಿ ಒಂದ್ಸಲ ಯೋಚನೆ ಮಾಡಿದ್ರೆ ಆತ್ಮತೃಪ್ತಿ ಅನ್ನೋದು ಸಿಕ್ಕಿದೆಯಾ? ತುಂಬ ತೃಪ್ತಿ ಸಿಕ್ಕಿದೆ. ಯಾಕಂದರೆ ನಾನು ಇಂಜಿನಿಯರ್ ಆಗಿದ್ದರೆ ನನಗೆ ಬಹುಶಃ ನನಗೆ ಇಷ್ಟೊಂದು ತೃಪ್ತಿ ಸಿಗ್ತಿರ್ಲಿಲ್ವೇನೋ ಅಂತ ಅಂದ್ಬಿಟ್ಟು ನಾನು ಯಾವಾಗ ನೆನೆಸ್ಕೊತೀನಿ. ನಮ್ಮ ಟೀಚರ್ ಆದ ಜಯಲಕ್ಷ್ಮಮ್ಮ ಮೇಡಮ್ ಅವ್ರನ್ನ ಯಾವಾಗ ನೆನೆಸ್ಕೊತೀನಿ. ಮತ್ತೆ ನಮ್ಮ ತಂದೆಯವರು, ಇವರು ನಮಗೆ ಎಲ್ಲ ಒಂದು ನಾವು ಕೆಲವು ಸಲ ಕುರುಡಾಗಿರ್ತೀವಿ, ಗೊತ್ತಿರೋದಿಲ್ಲ. ಇನ್ನೊಬ್ರು ಯಾರು ನಮ್ಗೆ ಹೇಳ್ತಾರೆ ಈ ರೀತಿ ಹೋಗು, ಈ ರೀತಿ ಹೋಗು. ಸೊ ಆ ದೊಡ್ಡವರು ಒಂದು ಹೇಳ್ಕೊಟ್ಟು ತೋರಿಸ್ಕೊಟ್ಟ ದಾರಿ ನಾವು ಅದನ್ನ ತಗೋಬೇಕು. ಅದನ್ನ ಯಾಕಂದ್ರೆ ನನ್ಗೆ ಗೊತ್ತಿರೋದಿಲ್ಲ ಆ ರೀತಿಯಲ್ಲಿ ನಾವ್ ಹೇಗೆ ಹೋಗ್ತೇವೆ ಅಂತ ಅಂದ್ಬಿಟ್ಟು. ಸೊ ದೊಡ್ಡವರು ಒಂದು ಈ ರೀತಿ ಹೋಗು ಅಂತ ಕೊಟ್ಟಾಗ ಅದನ್ನ ತಗೊಂಡು ರೀತಿ ಹೋದಾಗ ಇವತ್ತು ನನಗೆ ಬಹಳ ಖುಷಿ ಆಗಿದೆ. ನಾನು ವೈದ್ಯನಾಗಿದ್ದೀನಿ, ವೈದ್ಯನಾಗಿ ಎಷ್ಟೋ ಜನಕ್ಕೆ, ಎಷ್ಟೋ ನಡೆದೇ ಇರೋರಿಗೆ ನಾನು ನಡೆಸಿದ್ದೀನಿ ಅನ್ನೋ ಒಂದು ತೃಪ್ತಿ ನನಗೆ ಮನಸ್ಸಲ್ಲಿದೆ. ಕೆಲವೊಮ್ಮೆ ಕೆಲವೊಂದು ಪೇಷಂಟ್ಸ್ ಎಲ್ಲ ನೋಡಿದಾಗ ಇದು ಬಹಳ ಕಷ್ಟ ಇದೆ, ಇದು ಫೈನಲ್ ರಿಸಲ್ಟ್ ಬರೋದು ತುಂಬಾ ಕಷ್ಟ, ಈ ಥರದ್ದೇನೋ ಸಂದಿಗ್ಧತೆಯನ್ನು ಎದುರಿಸಿದ್ಯಾ? ಈಗ ನಡೆಯಕ್ಕಾಗೋದೇ ಇಲ್ಲ, ಕನ್ವಿನ್ಸಿಂಗು, ಕೌನ್ಸಿಲಿಂಗು ಆಗಿದೆ. ಬಹಳ ಸುಮಾರು ನೋಡಿದ್ದೀನಿ. ಸುಮಾರು 24 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸುಮಾರು ನೋಡಿದ್ದೀವಿ. ಪಾಪ ಅವ್ರಿಗೆ ಇವಾಗ ಕೆಲವು ಸಲ ಈ ಕಾಲು ಬರದೇ ಇರತ್ತೆ, ಬ್ಯಾಕ್ ಇಂಜುರಿ ಆಗುತ್ತೆ, ಸ್ಪೈನ್ ಇಂಜುರಿ ಆಗುತ್ತೆ. ಎಷ್ಟೇ ಸೈನ್ಸ್ ಎಷ್ಟೇ ಅಡ್ವಾನ್ಸ್ ಆಗಿದ್ರು ಸಹ ಈ ನರಕ್ಕೆ ಸಂಬಂಧಪಟ್ಟಂಗೆ ಬಂದಾಗ ಅವ್ರಿಗೇನು ಟ್ರೀಟ್ಮೆಂಟ್ ಇರಲ್ಲ. ಯಾಕಂದ್ರೆ ದುಡ್ಡು ಕೋಟ್ಯಾಧಿಪತಿ. ಪಾಪ ಅವರು ಕೋಟ್ಯಾಧಿಪತಿ, ಎಷ್ಟು ಏನು ಬೇಕಾದ್ರೂ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಸರ್, ಎಲ್ಲಿ ಬೇಕಾದ್ರೂ ನೀವು ರೆಫರ್ ಮಾಡಿ, ನಾವು ಎಲ್ಲಿ ಬೇಕಾದ್ರೂ ಕಳಿಸಿ, ನನಗೆ ನನ್ನ ವೈಫ್ ನಡೆದ್ರೆ ಸಾಕು ಅಂತ ಹೇಳ್ತಾರೆ. ಬಟ್ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಬಂದಾಗ ಭಾಳ ಕಷ್ಟ ಆಗ್ತದೆ. ನಾವು ಎಷ್ಟೇ ಏನೇ ವಿದ್ಯಾವಂತರಾಗಿ, ನಾವು ಎಷ್ಟೇ ಸರ್ಜನಾಗಿ ಏನೇ ಮಾಡಿ, ಬಟ್ ಕೆಲವುದರಲ್ಲಿ ನಮ್ಮ ಕೈಲಂತೂ ಇಲ್ಲ, ಎಲ್ಲ ಭಗವಂತನ ಮೇಲೆ ಇರುತ್ತೆ. ಮುಂದಿನ ಗುರಿ
ಮುಂದಿನ ಗುರಿ ನನ್ನದೇ ಆದ ಈ ಒಂದು ಫೌಂಡೇಶನ್ ಅಂತ ಓಪನ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಈ ವೃದ್ಧರು ಮತ್ತು ಈ ಕೆಲವ್ರನ್ನ ಮನೆಯಿಂದ ಹೊರಗಡೆ ಹಾಕಿರ್ತಾರೆ, ಅಂಥವ್ರನ್ನ ಒಂದು ಸಣ್ಣ ನನ್ನದೇ ಆದ ಒಂದು ಜಾಗ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಅನ್ನೋದು ನಂದು ಮಾಡ್ಕೊಳ್ತಿದ್ದೀನಿ. ಬಹುಶಃ ಇನ್ನೊಂದು 1-2 ವರ್ಷದಲ್ಲಿ ಅದು ಬರಬಹುದು. ಬಂದರೆ ಆದಷ್ಟು ಸಹ ನನ್ನ ಕೈಲಾದ ಸಹಾಯ ಮಾಡೋಣ ಅಂತ ಅಂದ್ಬಿಟ್ಟು. ನಿರ್ಗತಿಕರಂತ ಯಾರಾದರೂ ಓಲ್ಡ್ ಏಜ್ ಅಂತ, ಓಲ್ಡ್ ಏಜು ಮತ್ತು ಓಲ್ಡ್ ಏಜ್ ಕೇರ್ ಟ್ರೀಟ್ಮೆಂಟು. ಈಗ ಕೆಲವು ಸಲ ತಂದೆ ತಾಯಿಗಳು ಇರ್ತಾರೆ, ಹೊರಗಡೆ ಇರ್ತಾರೆ, ಅವರು ನೋಡ್ಕೊಳ್ಳೋರು ಯಾರು ಇರೋದಿಲ್ಲ, ಅಂಥವ್ರಿಗೆ ಒಂದು ಫೌಂಡೇಶನ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಕಾರ್ಯರೂಪದಲ್ಲಿ ಬೇಗನೆ ಬರುತ್ತೆ. ಇಂತಹ ಯೋಚನೆಗಳೆಲ್ಲ ಬಂದಾಗ ಮನೆಯವ್ರ ಸಹಕಾರ ಹೆಂಗಿರುತ್ತೆ? ತುಂಬ ಚೆನ್ನಾಗಿದೆ. ಅವರಂತೂ ಇಲ್ಲ ಅಂತಿಲ್ಲ, ಯಾಕಂದರೆ ನಾನು ಮಾಡೋದು ಯೋಚನೆ ಒಳ್ಳೆಯ ಒಂದು ಹೋಗ್ತೀನಿ ಅಂತ ಅವ್ರಿಗೆ ಭಾಳ ಗೊತ್ತಿದೆ. ಹಾಗಾಗಿ ಅವ್ರಿಲ್ಲ ಅಂತನಲ್ಲ. ಸೊ ಹಾಗಾಗಿ ನೀವು ಹಾಕೋ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ ಅವ್ರು ಹೇಳ್ತಾರೆ ಹೊತ್ತು. ಅದು ಕರೆಕ್ಟಾಗಿ ಕಾರ್ಯರೂಪಕ್ಕೆ ಬರಬೇಕು, ಅದು ಇಲ್ಲಿ ವ್ಯರ್ಥ ಆಗಬಾರ್ದು. ಆ ವ್ಯರ್ಥ ಆಗದಿರಂಗೆ ನೋಡ್ಕೋಬೇಕು ಅನ್ನೋದು ಅಷ್ಟೇ ಅವ್ರದ್ದು. ಇದು ಅವ್ರ ಸಹಕಾರ ಅಂತೂ ಪೂರ ಇದೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ, ಈಗ ಸಾಮಾನ್ಯ ವಿದ್ಯಾರ್ಥಿ ಒಬ್ಬ ಡಾಕ್ಟರ್ ಜಗದೀಶ್ ಆಗಬೇಕು, 24 ವರ್ಷಗಳ ಈ ಸುದೀರ್ಘ ಸೇವೆಯಲ್ಲಿ ನಿಮ್ಮ ತಂದೆ ತಾಯಿ ಪಾತ್ರ, ನಿಮ್ಮ ಗುರುಗಳ ಪಾತ್ರ, ಜೊತೆಗಿರುವಂಥ ಸಿಬ್ಬಂದಿ ಇರ್ಬೋದು, ಸ್ನೇಹಿತರಿರ್ಬೋದು, ಇವರೆಲ್ಲ ಎಂಥ ಮೇಜರ್ ರೋಲ್ನ ಪ್ಲೇ ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಜಗದೀಶ್ ಅವರು ಭಾಗಿಯಾಗಿದ್ದರು. ಅವರು ಹೇಳಿದ ಒಂದೇ ಒಂದು ಮಾತು, ತಂದೆ ಹಾಗೂ ಗುರುವಿನ ಪ್ರೇರಣೆಯಂತೆ ನಾನು ವೈದ್ಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ನಾನು ನಂಬ್ತಾ ಇರೋದು ಆ ಮಲೆ ಮಹದೇಶ್ವರ, ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು, ಅದೇ ನನ್ನ ಇಲ್ಲಿ ತನಕ ತಂದಿದೆ ಅಂತ ಹೇಳಿ ಮುಂದೆ ಬಹುದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದೇನೆ. ಕೈಲಾಗದವರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡುವಂಥ ದೃಷ್ಟಿಯಿಂದ ಅದು ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.